ಅಘೋಷಿತ ಯುದ್ಧದ ವಾತಾವರಣ. ಘೋಷಣೆ ಆಗೋದು ಅಧಿಕೃತ ಒಂದು ಬಾಕಿ, ಅದನ್ನು ಬಿಟ್ಟು ಎಲ್ಲವೂ ನಡೀತಾ ಇದೆ. ಕಾರ್ಯಾಚರಣೆಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸತತವಾಗಿ ನಿರಂತರವಾಗಿ ಮಾಹಿತಿಯನ್ನ ಪಡ್ಕೊಂತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ರಾತ್ರಿ ಇಡೀ ಮಾಹಿತಿಯನ್ನ ಪಡೆದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನ ಮತ್ತು ಭಾರತ ನಡುವೆ ಯುದ್ಧದ ಕಾರ್ಮೋಡ, ಅಘೋಷಿತ ಯುದ್ಧ ಆಗ್ತಿದೆ, ಕಾರ್ಯಾಚರಣೆಗಳಾಗ್ತಿದೆ, ದಾಳಿಗೆ ಪ್ರತಿದಾಳಿಗಳಾಗ್ತಿದೆ, ಕೌಂಟರ್ ಅಟ್ಯಾಕ್ಗಳು ನಡೀತಾ ಇದೆ. ಇವೆಲ್ಲದರ ಬಗ್ಗೆ ನಿರಂತರವಾಗಿ ನಿಗಾವನ್ನ ವಹಿಸ್ತಾ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನಮ್ಮವರನ್ನ ಕೊಂದು ನಮ್ಮವರ ರಕ್ತವನ್ನ ಹರಿಸ್ತಂತವರು ಮೋದಿಗೋಗ್ ಹೇಳಿ ಅಂತ ಹೇಳಿದ್ರಂತೆ ಉಗ್ರರು. ಈಗ ಮೋದಿ ಅವರಿಗೆ ಹೇಳಿದ್ರಿಂದ ಏನಾಯ್ತು, ಭಾರತದ ತಂಟೆಗೆ ಬಂದ್ರೆ ಏನಾಗುತ್ತೆ, ಭಾರತ ಸುಮ್ಮನೆ ಇರಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕೊಟ್ಟಿದೆ. ಜೊತೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧವನ್ನ ತಡೆಯೋದಿಲ್ಲ, ಭಾರತವನ್ನ ತನ್ನ ಶಸ್ತ್ರವನ್ನ ತ್ಯಜಿಸಲು ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತುಗಳನ್ನ ಆಡ್ತಿದೆ. ಈಗ ಶಸ್ತ್ರಾಸ್ತ್ರ ತ್ಯಾಗ ಮಾಡಲು ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಉಭಯ ದೇಶಗಳ ಆಂತರಿಕ ವಿಚಾರಕ್ಕೆ ನಾವು ತಲೆ ಹಾಕೋದಿಲ್ಲ ಅನ್ನೋದಾಗಿ ಜೊತೆಯಲ್ಲಿ ಯಾರು ಹೇಳ್ತಿರೋದು, ಇದು ಅಮೆರಿಕದಿಂದ ಬರ್ತಿರೋ ಮಾತು, ಅದು ನಮ್ಮ ಕೆಲಸವೂ ಅಲ್ಲೋ ಅನ್ನೋದಾಗಿ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಹೇಳಿರುವಂತ ಹೇಳಿಕೆ ಇದು. ಆದ್ರೆ ರಾಜತಾಂತ್ರಿಕ ಮಾತುಕತೆಯನ್ನ ಮುಂದುವರಿಸ್ತೇವೆ ಅನ್ನೋದಾಗಿ ಅಮೆರಿಕದಿಂದ ಬರ್ತಿರುವ ಮಾತು. ಪರಮಾಣು ಯುದ್ಧ ನಡೆಯಲ್ಲ ಅಂತ ನಂಬಿದ್ದೇವೆ, ಯಾಕಂದ್ರೆ ಭಾರತ ಮತ್ತು ಪಾಕಿಸ್ತಾನ ಎರಡೂ ಕೂಡ ನ್ಯೂಕ್ಲಿಯರ್ ವೆಪನ್ ಇರುವಂತಹ ದೇಶಗಳು, ಅಂತಹ ಸನ್ನಿವೇಶ ನಿರ್ಮಾಣ ಆಗಲ್ಲ ಅಂತ ಅಂದುಕೊಂಡಿದ್ದೇವೆ ಅಂತೆ. ಯಾರು ಅಮೆರಿಕದ ಉಪಾಧ್ಯಕ್ಷರಾಗಿರುವಂತ ವ್ಯಾನ್ಸ್ ಅವರ ಮಾತಿದು, ಜೆಡಿ ವ್ಯಾನ್ಸ್ ಅವರ ಹೇಳಿಕೆ ಇದು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈಗ ಅಘೋಷಿತ ಯುದ್ಧ ವಾತಾವರಣ ನಿರ್ಮಾಣ ಆಗಿದೆ, ಹೀಗಾಗಿ ಇದನ್ನ ನಾವು ತಡೆಯಲ್ಲ, ಅದು ಯಾವುದೇ ರೀತಿಯಾದಂತ ನಮಗೆ ಇಲ್ಲ, ಯಾಕಂದ್ರೆ ಆಂತರಿಕ ವಿಚಾರಕ್ಕೆ ನಾವು ತಲೆ ಹಾಕೋದಿಲ್ಲ ಅನ್ನೋದಾಗಿ ಅಮೆರಿಕದ ಉಪಾಧ್ಯಕ್ಷರ ಹೇಳಿಕೆ ಇದು. ರಾಜತಾಂತ್ರಿಕವಾಗಿ ಮಾತುಕತೆ ಏನಿದೆ ಇದನ್ನ ಮುಂದುವರಿಸ್ತೀವಿ, ಬಟ್ ಯುದ್ಧವನ್ನು ನಾವು ತಡೆಯೋದಿಲ್ಲ, ಯಾಕಂದ್ರೆ ಇದು ಆಂತರಿಕ ಭಾರತ ಮತ್ತು ಪಾಕಿಸ್ತಾನ ನಡುವೆ ಇರುವಂತ ವಿಚಾರ. ಹೀಗಾಗಿ ನೀವು ಶಸ್ತ್ರಗಳನ್ನ ಬಿಟ್ಟು ಬಿಡಿ, ಶಸ್ತ್ರಾಸ್ತ್ರಗಳನ್ನ ತ್ಯಾಗ ಮಾಡಿ ಅನ್ನೋದಾಗಿ ಹೇಳ್ತಿದ್ರು. ಮತ್ತೊಂದು ಅಪ್ಡೇಟ್